ನಮಸ್ಕಾರ. ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಬಾಲಕ ಪ್ರಜ್ವಲ್ ಮತ್ತು ಅವನ ಮಾವ ತಮ್ಮ ಮನೆಯ ಹಳೆ ಗೋಡೆಯನ್ನು ಒಡೆದು ಹಳೆ ಬುನಾದಿಯನ್ನು ಅಗೆಯುತ್ತಿರುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನದ ಆಭರಣಗಳು ದೊರಕಿದವು. ಆದರೆ ಪ್ರಾಮಾಣಿಕ ಹುಡುಗ ಪ್ರಜ್ವಲ್ ಸರ್ಕಾರಕ್ಕೆ ಸಲ್ಲಿಸಿದರು. ಆದರೆ ಅವರ ಮನೆಯ ಪಕ್ಕದಲ್ಲಿ ಲಕ್ಕಮ್ಮದೇವಿ ಮಂದಿರವಿದ್ದ ಕಾರಣ ಸ್ವತಃ ಮನೆಯವರೇ ದೇವಸ್ಥಾನಕ್ಕೆ ತಮ್ಮ ಮನೆಯ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಸದಸ್ಯೆಯಾದ ರಜಿಯಾ ತಿಳಿಸಿದ್ದಾರೆ. ಆದರೆ ಸುದ್ದಿ ಮಾಧ್ಯಮಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಮನೆಯನ್ನು ನಿಲ್ಲಿಸಿದ್ದಾರೆ ಎಂದು ಸುಳ್ಳು ಮಾಹಿತಿ ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿರುವುದು ಕಂಡು ಬಂದಿದೆ. ವರದಿ ಮಹಾಂತೇಶ್ ಕಾಂಬ್ಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಂದು ಅರ್ಧ ಕೆಜಿ ಸಿಕ್ಕ ಸರ್. ಅರ್ಧ ಕೆಜಿ ಅಷ್ಟ ರೀ. ನಂತರ ಹುಡುಗ ತಂದು ನನಗೆ ಹೇಳಿದ ಸರ್ ಫಸ್ಟ್ ಇಲ್ಲ ಅವರು ನಿಮ್ಮ ತಾಯಿಯವ್ರಿಗೆ ಅವ್ರಿಗೆಲ್ಲರಿಗೆ ತೋರಿಸಿದಾನೆ ಸರ್. ಫಸ್ಟ್ಗೆ ಎಲ್ಲ ಓಣ್ಯಾಗೆಲ್ಲ ತೋರಿಸಿದ್ಮೇಲೆ ಇಲ್ಲ ನಾವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ನಾ ಮೆಂಬರ್ಗೆ ಹೇಳ್ತೀನಿ ಅಂತ ಅಂದು ಸರ್. ಆಯ್ತು, ಹಂಗಾದ್ರೆ ಸರ್ಕಾರಕ್ಕೆ ಮುಟ್ಟಿಸೋದಾದ್ರೆ ನಾನು ಫೋನ್ ಮಾಡ್ತೀನಿ ಅಂತಂದು ನಮ್ಮ ಸಿದ್ದು ಪಾಟೀಲ್ ಅಂತಂದು ಅದಾರ ಸರ್. ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದ್ದೆ. ಹೇಳಿದ್ಮೇಲೆ ಮತ್ತು ಅವರು ಎಲ್ಲ ಇಲಾಖೆದವ್ರು ಕರ್ಕೊಂಡ್ಬಂದು ಡಿ ಸಿ ಅವರೆಲ್ಲ ಬಂದು ಈ ಮನಿ ಏನ ಕಟ್ಟಬೇಡ ಅಂತ ಹೇಳ್ಯಾರಂತಲ್ಲ, ಯಾಕೆ ಕಟ್ಟಬೇಡ? ಹಂಗೇನು ಹೇಳಿಲ್ಲ, ಮನೆ ಕಟ್ಟಬೇಡ ಅದು ಏನು ಹೇಳಿಲ್ಲ ಸರ್. ಅದ್ರ ಬಗ್ಗೆ ಏನು ಇದು ಚರ್ಚೆ ಇಲ್ಲ. ಅವ್ರ ನಮ್ಗೆ ಬೇಡ, ಈ ದೇವಿ ಗುಡಿ ಇರೋದ್ರಿಂದ ನಮ್ಗೆ ಬೇಡ, ಈ ಮನೆ ಬೇಡ, ನಮ್ಗೆ ಬೇರೆ ಕಡೆ ಇದು ಕೊಡ್ರಿ, ಜಾಗ ಕೊಟ್ಟು ಮನೆ ಹಾಕಿಸ್ಕೊಡ್ರಿ ಅಂತಂದು ಹೇಳಿದಾರೆ ಸರ್. ಯಾಕಂದ್ರೆ ಇಲ್ಲಿ ಅವ್ರು ಮಾಡ್ಕೋಬೋದಿತ್ತು, ಯಾಕಂದ್ರೆ ಅವ್ರದ್ದು ಇದು ಜಾಗ ಅವ್ರ ಹೆಸರಲ್ಲೇನ ಐತೆ ಸರ್. ದೇವಿ ಗುಡಿ ಬಿಟ್ಟು ಈ ಕಡೆ ಬಿಟ್ಟು ಕಟ್ಸಕತ್ತಿದ್ರು ಸರ್ ಅವರು. ಮತ್ತು ಅವ್ರು ಏನಂದ್ರೆ ನಮ್ಗೆ ಬೇಡ ಬೇಡ ಇಲ್ಲಿ ಸ್ವಲ್ಪ ಬಂಗಾರ ಸಿಕ್ಕಿದ್ರಿಂದ ದೇವಿ ಗುಡಿ ಒಂದು ಐತಲ್ಲ ಸರ್, ಇದು ದೇವಿ ಗುಡಿನ ಇಂಪ್ರೂವ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ರೀ. ಯಾಕಂದ್ರೆ ಸ್ವಲ್ಪ ಸಣ್ಣದೈತೆ ರೀ ದೇವಿ ಗುಡಿ. ಗುಡಿ ಸಣ್ಣದ್ರಿಂದ ಸ್ವಲ್ಪ ಇಂಪ್ರೂವ್ ಆತಂದ್ರ ಬನ್ನಿ ಹಬ್ಬದಾಗ ಒಂದು 9 ದಿನ ಹಿಂಗ ಗಟ್ಟಕ್ಕೆ ಹಾಕ್ತಾರ ಸರ್, ಪೂಜೆ ಎಲ್ಲ ಮಾಡ್ತಿರ್ತಾರಲ್ಲ. ಹಂಗಾಗಿ ಅದನ್ನ ಗುಡಿನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಡ್ರಿ, ಗುಡಿ ಹಾಕಿಸ್ಕೊಡ್ರಿ ಅಂತಂದು ಹೇಳಿದಾರೆ ಸರ್. ಈಗ ಅವ್ರಿಗೆ ಅದನ್ನ ಮನೆ ಕೊಟ್ಟು ಇದು ಜಾಗ ಕೊಟ್ಟು ಮನೆ ಹಾಕ್ಸ್ಬೇಕಂತ ಪಂಚಾಯತಿ ನಾಳೆ ಮೀಟಿಂಗ್ ಇದೆ ಸರ್. ನಿನ್ನೆ ಅವ್ರೇನೋ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಗ್ರಾಮ ಸಭೆದಾಗ ಗ್ರಾಮ ಸಭೆ ಅಲ್ಲ ಸರ್, ಅಂದ್ರೆ ಒಂದು ನಾವು ಸಭೆ ಮಾಡ್ತೀವಿ ಸರ್. ಗ್ರಾಮ ಪಂಚಾಯತಿ ಅವ್ರು ಸಭೆ ಮಾಡಿ ನಮ್ಗೆ ಎಚ್ ಕೆ ಪಾಟೀಲ್ ಸರ್ ಮೇಲೆ ನಂಬಿಕೆ ಇದೆ ಸರ್. ಯಾಕಂದ್ರೆ ಅವರು ಜಾಗ ಕೊಟ್ಟು ಮನೆ ಹಾಕಿಸ್ಕೊಡ್ತಾರ ಅಂತಂದು ಭಾಳ ನಂಬಿಕೆ ಇದೆ ಸರ್. ಮತ್ತು ನಮ್ಮ ಸಿದ್ದು ಪಾಟೀಲ್ ಅವ್ರು ನಮ್ಮೂರವ್ರು ಇರೋದ್ರಿಂದ ಅವ್ರು ಮಾಡ್ಕೊಡ್ತೀನಿ ಅಂತಂದು ಹೇಳಿದಾರೆ ಸರ್. ನಾನು ಕೂಡ ಅದ್ರ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡ್ತಿದ್ದೀನಿ ಸರ್. ಪಂಚಾಯತಿಗೆ ಹೋಗೋದು ಆಗಲಿ ಇನ್ನೊಂದಾಗಲಿ ಮಾಡ್ತೀನಿ ಸರ್. ಅವ್ರಿಗೆ ಒಂದು ಸೂಕ್ತವಾದ ಕೆಲಸ ಒಂದು ಕೊಟ್ಟು, ಯಾಕಂದ್ರೆ ಇಲ್ಲಿ ಹೊಲದಲ್ಲಿ ಕೆಲಸ ಇರೋದಿಲ್ಲ ಒಂದೊಂದ್ಸಲ, ಅದನ್ನೆಲ್ಲ ಮಾಡ್ಬೇಕಂತಂದು ನಂದು ಮನವಿ ಐತೆ ಸರ್. ಮಾಡ್ಕೊಡ್ತೀವಿ ಸರ್ ಅವ್ರಿಗೆ. ಇಲ್ಲ ಏನೋ ಒಂದು ಏನು ಹೇಳ್ತಾ ಇದ್ದಾನೆ, ಈ ಜಾಗದಲ್ಲಿ ಇರ್ತಕ್ಕಂಥವ್ರಿಗೆ ಹಲವಾರು ಚಾನಲ್ ಅವ್ರು ಸುದ್ದಿ ಮಾಡಿದ್ರು. ಏನಂತ ಹೇಳಿದ್ರೆ ಈ ಜಾಗವನ್ನ ಆ ಮನೆ ಕಟ್ಟೋದನ್ನ ಬಿಡಿಸಿದ್ದಾರೆ, ಇನ್ನೂ ಏನು ಇದು ಎಲ್ಲ ಈ ಇಡೀ ಊರಿಗೆ ಖಾಲಿ ಮಾಡ್ತಾರೆ, ಇಲ್ಲ ಈ ಜಾಗವನ್ನೇ ಎಲ್ಲಷ್ಟು ಅಗದು ಎಲ್ಲ ಕಿತ್ತಾರೆ ಸರ್ಕಾರ ಅಂತ ಹೇಳ್ತಾ ಇದ್ರು. ಅದು ಸುಳ್ಳ? ಅದು ಸುಳ್ಳು ಸರ್. ಜಾಗ ಯಾರ್ದು ಮನೆ ಕೀಳೋದು ಅಂತದ್ದು ಯಾರಿಗೂ ಅದನ್ನ ಫಸ್ಟನೇ ಕೊಟ್ಟಿಲ್ಲ ಸರ್ ಸಚಿವರು. ಯಾಕಂದ್ರೆ ನಿಧಿ ಎಲ್ಲಿ ಸಿಕ್ಕಿತ್ತು ಅದನ್ನಾದ್ರೂ ಇದನ್ನ ನಾವು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿಲ್ಲ ಸರ್. ಈಗ ಕೋಟೆ ಇರ್ಬದ್ರಿ ಸರ್ ಗುಡಿಯಲ್ಲಿ ಉದ್ಘಾಟನೆ ಮಾಡುವಂಥದ್ದು ವಿಷಯ ಏನಂದ್ರೆ, ಹಿಂದಿನ ಕಾಲದಲ್ಲಿ ಲಿಂಗು ಏನೋ ಪತ್ತೆ ಇದ್ವು. ಆನಂತರ ಹಿರಿಯರು ಹೇಳಿದ್ರು ಸರ್. ಹಿರಿಯರು ಏನು ಹೇಳಿದ್ರು ಅಂದ್ರೆ, ಅಲ್ಲಿ ಈಗ ಒಂದು ಬಾವಿ ಇದೆ ಸರ್, ಸಿದ್ರ ಬಾವಿ ಅಂತಂದು. ಆ ಸಿದ್ರ ಬಾವಿಲಿಂದ ಗುಡಿಗೆ ಹೋಗಾಕ ಒಂದು ರಸ್ತೆ ಇತ್ತನ್ ಸರ್. ಅಲ್ಲಿಂದ ಬಾವಿಯಿಂದ ನೀರು ತೊಗೊಂಬಂದು ಪೂಜೆ ಏನೋ ಮಾಡ್ತಿದ್ರನ್ ಸರ್ ಹಿಂದಿನ ಕಾಲದವ್ರು. ಅದನ್ನ ಹೇಳಿದ್ರನ್ ಸರ್. ಈಗ ಆಲ್ರೆಡಿ ಒಂದು 6 ತಿಂಗಳ ಹಿಂದನೆ ಸಿದ್ದರಾಮಯ್ಯ ಸರ್ ಬಂದು ಅದನ್ನ ಉದ್ಘಾಟನೆ ಮಾಡಿ ಹೋಗಿದ್ರು ಸರ್. ಬುದ್ಧಿ ಪೂಜೆ ಅಂತ ಮಾಡಿ ಹೋಗಿದ್ರು. ಅದು ಸ್ವಲ್ಪ ವಿಳಂಬ ಆಗಿತ್ತು ಸರ್, ನಿಲ್ಲಾಗಿತ್ತು. ಈಗ ಕೆಲವೊಂದು ಜನರಲ್ಲಿ ಏನು ಮೂಡ್ತಂದ್ರೆ ಸರ್, ಇಲ್ಲಿ ಆ ಬಂಗಾರ ಸಿಕ್ಕಿದಕ್ಕೆ ಅದು ಉದ್ಘಾಟನೆ ಮಾಡೋದಕ್ಕೆ ಅದು ಸಂಬಂಧ ಇದೆ ಅಂತ ಕೇಳ್ತಾರೆ ಸರ್. ಅದು ಸಂಬಂಧ ಇಲ್ಲ ಸರ್, ಬಂಗಾರ ಏನು ಸಿಗುದಿಲ್ಲ ಅಲ್ಲಿ. ಆದ್ರೆ ಉದ್ಘಾಟನೆ ಏನಂದ್ರೆ ಅಲ್ಲಿ ಪಾಟನ್ಗೆ ಏನಿದೆ ಅಲ್ಲ, ಯಾವ ಕಾಲದ್ದು ಏನು ಹಳೆಗನ್ನಡದ ಅಕ್ಷರ ಎಲ್ಲ ಇದೆ ಅಂತಂದು ಇಷ್ಟೆಲ್ಲ ಮಾತಾಡ್ತಾರೆ ಸರ್. ಅದನ್ನ ನಿನ್ನೆ ಉದ್ಘಾಟನೆ ಮಾಡಿದಾಗ ಅದು ಏನೋ ಸ್ವಲ್ಪ ಒಂದು ಲಿಂಗು ಏನೋ ಸಿಕ್ಕಿತ್ತು ಅಂತ ಹೇಳ್ಯಾರ ಸರ್. ನಿನ್ನೆ ಅಲ್ಲಿ ಲಿಂಗು ಇದು ಕೋಟೆ ಇರ್ಬೋದು ಸರ್.
ಪಾಟನ್ಗಿ ಸಿಕ್ಕಿದಾವ್ ಸರ್, ಒಂದೆರಡು ಕಲ್ಲು ಎದ್ದಿದಾವ್, ಅಷ್ಟು ಬಿಟ್ರೆ ಏನೂ ಇಲ್ಲ. ಇನ್ನೂ ತೆಗಿಬೇಕು ಸರ್, ಯಾಕಂದ್ರೆ ಮೊದ್ಲಾಗ ಮುಚ್ಚಿದಾವ್ ಸರ್ ಅವು. ಕಬಡ್ಡಿ ಆಡುವಾಗ ಏನೋ ಒಂದು ಕಾರ್ಯಕ್ರಮ ಮಾಡಿದಾಗ ಅದು ಮಣ್ಣು ಹಾಕಿ ಮುಚ್ಚಿದಾವ್ ಸರ್, ಅದ್ರ ಬಿಟ್ಟು ಮತ್ತೇನಿಲ್ಲ. ಬಂಗಾರ ಸಿಕ್ಕವ್ರು ಕೊಟ್ಟಾರ ಸರ್, ಎಲ್ಲ ಅಗಿಬೇಕಂತ ಏನಿಲ್ಲ. ಸಿಕ್ಕ ಮೇಲೆ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಸರ್. ನಮ್ಮ ಅವರು ಒಂದು ಕಲ್ಲು ಕೂಡ ಒಪ್ಪಿಸ್ತಾರೆ ಸರ್. ಅದ್ರ ಮೇಲೆ ಮತ್ತೇನೋ ವಿಷಯ ಇಲ್ಲ ಅಂತ ನಾನು ಅನ್ಕೊಂಡಿನಿ ಸರ್. ಬಂಗಾರದ ಬಗ್ಗೆ ಬಂಗಾರ ಊರಕ್ಕೆ ಇಡುತ್ತಾ ಅದನ್ನೇನು ಹೇಳಿಲ್ಲ ಸರ್. ಆದ್ರೆ ಇಲ್ಲೇ ಆದ್ರೂ ಈಗೇನು ಅವ್ರ ಪ್ರಜ್ವಲ್ ಅವ್ರ ಮನ್ಯಾಗ ಏನು ಬಂಗಾರ ಸಿಕ್ಕೈತಲ್ಲ ಸರ್, ಅದನ್ನ ನಾವು ತೆಗಿತೀನಿ ಅಗಿತೀನಿ ಅನ್ನುವಂಥದ್ದು ಯಾವುದೇ ವಿಷಯ ಇಲ್ಲ. ಅವ್ರ ಮನಸ್ಸಾರೆ ನಾವು ದೇವಿಗೆ ಕೊಡ್ತೀನಿ ಅಂತಂದು ಹೇಳಿದ ಮೇಲೆ ಬೇರೆ ಕಡೆ ಜಾಗ ನಾವು ಸೂಕ್ತವಾದ ಜಾಗ ನೋಡಿ ಸರ್. ಅಂದ್ರೆ ಸರ್ಕಾರ ಅವ್ರಿಗೆ ಜಾಗ ಕೊಡ್ತಾ ಇಲ್ಲ. ಸರ್ಕಾರ ಅವ್ರಿಗೆ ಸರ ಜಾಗ ಕೊಡ್ತಾ ಇಲ್ಲ. ಸರ್ಕಾರ ಅವ್ರಿಗೆ ಅಲ್ಲ ಸರ್, ಈಗ ಇವ್ರಿಗೆ ಏನು ಪ್ರಜ್ವಲ್ ಅವ್ರಿಗೆ ತಾಯಿ ಮಗನಿಗೆ ಜಾಗ ಕೊಡೋದು ಸರ್. ಪಂಚಾಯತಿ ವತಿಯಿಂದ ನಮ್ಮ PD ಅವರು, ನಮ್ಮ ಅಧ್ಯಕ್ಷರು, ನಾವೆಲ್ಲ 30 ಮಂದಿ ಮೆಂಬರ್ಸ್ ಎಲ್ಲ ಸೇರಿ ಮಾತಾಡ್ಕೊಂಡಿದ್ದು ಅವ್ರಿಗೆ ಜಾಗ ಕೊಟ್ಟು ಮನೆ ಹಾಕಿಸಿ ಕೊಡುವಂಥದ್ದು ವ್ಯವಸ್ಥೆ ಮಾಡಿದ್ದು ಸರ್. ಮತ್ತು ಇದನ್ನ ಬಿಟ್ಟರೆ ಯಾವುದು ಇದನ್ನ ಮತ್ತೆ ತೆಗಿಯೋದಾಗ್ಲಿ ಮತ್ತು ಊರು ಬಿಡಿಸೋದಾಗ್ಲಿ ಇವು ಯಾವ ಪ್ರಶ್ನೆ ಇಲ್ಲ ಸರ್. ಊರು ಬಿಡಿಸುವಂಥದ್ದು ವಿಷಯನ ಇಲ್ಲ ಸರ್ ಇದ್ರ. ಥ್ಯಾಂಕ್ ಯು ಪೂರ್ವಿ ಸೆಲೆಕ್ಟ್. ಸರ್ ಅವ್ರ ಮಾವ ಬಂದ್ರಿ ಬರ್ರಿ. ಪ್ರಜ್ವಲ್ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಪ್ಪ? 8ನೇ ಕ್ಲಾಸ್. ಯಾವ ಸ್ಕೂಲು? ಈಗ ಮುಂದೆ PUC ಅದಕ್ಕೆಲ್ಲ ಗೌರ್ಮೆಂಟ್ ಏನು ಸಹಕಾರ ಮಾಡುತ್ತೆ? ಈಗ ಇನ್ನೊಬ್ರು ಯಾರೋ ಪ್ರೈವೇಟ್ ಸಂಸ್ಥೆ ಇದಾವೆ, ನಮ್ಮ ಕಾಲೇಜ್ ಓದಿಸ್ತೀವಿ ಅಂದ್ರಲ್ಲ ಯಾರೋ ಒಬ್ರು ಕಾಲೇಜ್ವರೆಗೆ ನಮ್ಮ ಸಂಸ್ಥೆಯಲ್ಲಿ ಓದಿಸ್ತೀನಿ ಅಂತ ಸಂಸ್ಥೆ ಉಪಾಧ್ಯಕ್ಷರು ಒಬ್ರು ಮಾತಾಡಿದ್ರು, ಗೊತ್ತಾ ನಿನಗಿಲ್ಲ? ಹೌದಿಲ್ಲ? ನೀನು ಚೆನ್ನಾಗಿ ಓದಬೇಕು, ಹೌದಾ? ನಿನಗೇನು ಕನಸು ಬೀಳ್ತಾವಿಲ್ಲ? ಏನು ಕನಸು ಬೀಳಲ್ಲ? ಓಕೆ ಒಳ್ಳೆಯದಲ್ಲಿ. ಕಲಿಸ್ತೀನಿ ಅಂತಂದು ಹೇಳ್ಯಾರ ಸರ್. ನೀವೇ ಆಡ್ಲಕ್ಕಿದ್ದೀರಿ? ಯಾರ್ಯಾರು ಇದ್ರಿ? ಅಡ್ಡವತಿಗೆ ಯಾರು ಇದ್ರಿ? ಇಬ್ಬರು ಇದ್ರಿ. ಫಸ್ಟ್ ಯಾರು ನೋಡಿದ್ರು? ನೀವು ಅವನ ಕಣ್ಣಿಗೆ ಬಿದ್ದು? ಬಿದ್ದ ತಕ್ಷಣ ಅದೇನು ಗಡಿಗಿತ್ತು ಅಥವಾ ಏನು ಡಬ್ಬಿ ಏನಿತ್ತು? ಅದು ಏನಿತ್ತಪ್ಪ? ತಾಮ್ರ ಚರಿಗೆ. ಓಕೆ. ಅದ್ರ ಮೇಲೆ ಮುಚ್ಚಿದ್ರ ಇಲ್ಲ? ಅದ್ರ ಮ್ಯಾಗೆ ಎದ್ರಲ್ಲಿ ಮುಚ್ಚಿದ್ರು? ತಾಮ್ರ ಚರಿಗೆ ಮೇಲೆ ತಾಮ್ರದ ಮುಚ್ಚಿದ್ರು. ಓಕೆ ಒಳ್ಳೇದು. ಹಾಂ ಅವ್ರ ಅಜ್ಜಿ ರೀ ಸರ್. ಹಾಕ್ಬಿಡ ಆರಾನು. ಧನ್ಯವಾದಗಳು. ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ. ಈ ಒಳ್ಳೆಯ ಗುಣಕ್ಕೆ ನಿಮ್ಗೆ ಪ್ರತಿಫಲ ಸಿಗ್ತದೆ. ಮುಂದೊಂದು ದಿನ ಇದಕ್ಕೆ ಹೆಂಗಂತಂದ್ರೆ ನೀವು ಬಯಸದೆ ಬರ್ತಕ್ಕಂಥ ಯೋಗಗಳು ಬರ್ತಾವೆ, ನಿಮ್ಮ ಭವಿಷ್ಯ ಉದ್ಧಾರ ಆಗ್ತದೆ. ಇವನ ರಾಶಿ ಭವಿಷ್ಯದ ಮೇಲೆ ದೇವ್ರ ಕರುಣೆ ತೋರಿ ನಿಮ್ಮೆಲ್ಲ ಸಕ್ಸಸ್ ಆಗಲಿ ಅಂತೇಳಿ ನಾವು ನಮ್ಮೆಲ್ಲರ ವತಿಯಿಂದ ಚಪ್ಪಾಳೆ ತರದ ಮೂಲಕ ಹಾರೈಸ್ತಾ ಇದ್ದೀವಿ. ಎಲ್ಲಿ ಸಿಕ್ತ ಪ್ರಜ್ವಲ? ಈ ಜಾಗದಾಗೆ. ನೀ ಏನು ಮಾಡ್ಲಕತ್ತಿದ್ದಿ? ಬುನಾದಿ ತೆಗಿಲಕತ್ತಿದ್ದಿ? ಓಕೆ. ಯಾರ್ಯಾರು ಇದ್ರಿ? ನಿಮ್ಮ ಮಾವ ನೀವು. ಅದನ್ನ ಯಾರಿಗೂ ಮತ್ತೆ ಜನರಿಗೆ ನೀವೇ ಹೇಳಿದ್ರ ನಿಮ್ಮ ಮಾವ ಹೇಳಿದ್ನ? ನೀವೇ ಹೇಳಿದ್ರಿ. ಒಳ್ಳೆಯದು. ವೆರಿ ಗುಡ್. ನಿನ್ನ ಈ ಒಂದು ಸಾಧನೆಗೆ ಅಥವಾ ಈ ಒಂದು ನಿಷ್ಕಲ್ಮಶ ಮನಸ್ಸಿಗಾಗಿ ನಮ್ಮ ಶಾಲೆ ವತಿಯಿಂದ ನಿನಗೆ ಗೌರವ ಸಮರ್ಪಣೆ ಮಾಡ್ತೀವಿ.